ಮಹದಾಯಿ ಯೋಜನೆಗೆ ಕೇಂದ್ರ ಸರ್ಕಾರ ಅನುಮತಿ ನೀಡೋದಿಲ್ಲ ಎಂಬ ನಿರ್ಧಾರದ ಬಗ್ಗೆ ಕೈಪಡೆಯಿಂದ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ಕಾಂಗ್ರೆಸ್ ನಾಯಕರು ಕೇಂದ್ರದ ವಿರುದ್ಧ ವಾಗ್ದಾಳಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ರಾಜಕೀಯ ನಾಯಕರ ಪ್ರತಿಕ್ರಿಯೆ ಏನು ನೋಡೋಣ ಬನ್ನಿ. ಮಹದಾಯಿ ಬಗ್ಗೆ ಮಲದಾಯಿ ಧೋರಣೆ ತೋರಿಸ್ತಾನೆ ಇರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಯಾಕಂದರೆ ಗೋವಾದಲ್ಲಿ ಬಿಜೆಪಿ ಸರ್ಕಾರ ಇದೆ. ಆಮೇಲೆ ಕೇಂದ್ರ ಸರ್ಕಾರ ಇದುವರೆಗೂ ಕೂಡ ಮಹದಾಯಿ ವಿಚಾರದಲ್ಲಿ ಕರ್ನಾಟಕದ ನಮಗೇನು ನೀರು ಹಂಚಿಕೆ ಆಗಿದೆ ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕೂ ಕೂಡ ನಮಗೆ ಅನುಮತಿ ಕೊಡ್ತಾ ಇಲ್ಲ. ನಮ್ಮ ರಾಜ್ಯದಿಂದ 2019ರಲ್ಲಿ 25 ಜನ MP ಗಳು ಗೆದ್ದೋದ್ರು. ಮೊನ್ನೆ 2023ರಲ್ಲಿ 17 ಜನ BJP MP ಗಳು, 2 JDS, ಒಟ್ಟು 19 ಜನ ಗೆದ್ದಿದ್ರು ಕೂಡ ಯಾರು ಕೂಡ ಮಹದಾಯಿ ಬಗ್ಗೆ ಆಗಲಿ ಅಥವಾ ನಮಗೆ GST ಅನುದಾನ ಸಮರ್ಪಕವಾಗಿ ಕೊಡದೇ ಇರೋದ್ರ ಬಗ್ಗೆ ಆಗಲಿ ಅಥವಾ ನಮ್ಮ ರಾಜ್ಯದ ನೆಲ ಜಲ ಭಾಷೆ ವಿಚಾರದಲ್ಲಿ ಯಾರು ಕೂಡ ಇವರು ಬಾಯಿ ಬಿಡ್ತಾ ಇಲ್ಲ. ಗೋವಾ ಮುಖ್ಯಮಂತ್ರಿಗಳು ಏನು ಅವರ ವಿಧಾನಸಭೆಯಲ್ಲಿ ಮಹದಾಯಿ ಯೋಜನೆಗೆ ಕೇಂದ್ರದ ಅರಣ್ಯ ಪರಿಸರ ಇಲಾಖೆ ಅನುಮತಿ ಕೊಡೋದಿಲ್ಲ ಅಂತ ಹೇಳಿದಂಥದ್ದು ನಾನು ತೀವ್ರವಾಗಿ ಖಂಡಿಸ್ತೇನೆ. ನಮ್ಮ ಪ್ರಸ್ತಾವನೆ ಇವತ್ತು ಅರಣ್ಯ ಪರಿಸರ ಹವಾಮಾನ ಬದಲಾವಣೆ ಇಲಾಖೆ ಕೇಂದ್ರಕ್ಕೆ ಕಳಿಸಿದ್ದೇವೆ. ಇದು ಕರ್ನಾಟಕ ರಾಜ್ಯದ ರೈತರ ಮೇಲೆ ಒಂದು ದೊಡ್ಡ ಕೇಂದ್ರದ ಪ್ರಹಾರ ಅಂತ ಹೇಳಬಹುದು. ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿಕ್ರಿಯಿಸಿದ್ದಾರೆ. ಪ್ರತಿಯೊಂದು ವಿಷಯದಲ್ಲಿ ಬರ ಇರ್ಬೋದು, ಪ್ರವಾಹ ಇರ್ಬೋದು, ಕೇಂದ್ರ ಸರ್ಕಾರದ ಏನು ಪುರಸ್ಕೃತ ಕಾರ್ಯಕ್ರಮಗಳಿದ್ದಾವೆ ಅವೆಲ್ಲ ಕಾರ್ಯಕ್ರಮಗಳಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ. ಇದೇ ರೀತಿ ಅನ್ಯಾಯ ಆಗಿದ್ರೆ ಫೆಡರಲ್ ಸ್ಟ್ರಕ್ಚರ್ಗೆ ಧಕ್ಕೆ ಆಗ್ತದೆ. ನಿಮ್ಗೆ ಧೈರ್ಯ ಇದ್ದರೆ ಈ ವಿಚಾರನ ಪಾರ್ಲಿಮೆಂಟಲ್ಲಿ ರೈಸ್ ಮಾಡಿ ಮಾತಾಡಿ ಬೈಕಾಟ್ ಮಾಡಿ ನೋಡೋಣ. ಅಲ್ಲಿ ಧೈರ್ಯ ಇಲ್ಲ, ಇಲ್ಲಿ ಸವಾಲು. ನೀವು ಫಸ್ಟ್ ಮಾಡಿ ತೋರಿಸ್ರಿ. ನೀವು ಪಾರ್ಲಿಮೆಂಟಲ್ಲಿ ನಮ್ಮ MP ಗಳು 100% ಅದಕ್ಕೆ ಬೆಂಬಲವನ್ನು ಕೊಡ್ತಾರೆ. ರಾಜ್ಯದ ವಿಚಾರ, ನೆಲದ ವಿಚಾರ ಬಂದಾಗ ನಮ್ಮ ರಾಜ್ಯದ